ನಡು ರಸ್ತೆಯಲ್ಲೇ ಆಗಿರೋದಾ ಸರ್? ಅಂದರೆ ಕೆಲವರು ಹೇಳೋ ಪ್ರಕಾರ ಮನೆಯಲ್ಲಿ ಕೂತಿದ್ರು. ಇದು ಮನೆ ಮನೆ ಮಧ್ಯ ರೋಡು, ಆ ಕಡೆ ಮನೆ ಈ ಕಡೆ ಮನೆ ಮಧ್ಯ ರೋಡು. ಅಂದರೆ ಈ ರೋಡ್ ಬಿಟ್ಟು ಆ ಕಡೆ ನಮ್ಮನ್ನು ಕಿಡ್ನಾಪ್ ಮಾಡಿತ್ತು ಆ ಜಾಗದಲ್ಲಿ. ಸರ್, ಇವತ್ತು ಕೂಡ ನಿಮ್ಮ ಕಣ್ಣಂಚಲ್ಲಿ ನೀರು ಕಾಣಿಸ್ತಾ ಇದೆ. ಸೊ ಯಾಕೆಂದರೆ ನಮಗೆ ಕಾರಣ ಇಷ್ಟೇ, ನಾವು ಹೇಗೆ ಬಿಡಿ ನಮ್ಮದು ಹೇಗಾದರೂ ಆಗಲಿ, ಅಂಥ ಒಬ್ಬ ಪುಣ್ಯಾತ್ಮ ಅಂದರೆ ಏನು ತಪ್ಪಿಲ್ಲ. ಅವ್ರು ನಮ್ಮ ಮಾಮ ಇರ್ಬೋದು, ನಮ್ಮ ಬಾವರು ಇರ್ಬೋದು. ಆದರೆ ಅಂಥ ಪುಣ್ಯಾತ್ಮನಿಗೆ ಇಂಥ ಒಂದು ಸ್ಥಿತಿ ಬಂತಲ್ಲ ಅಂತ ನಂಗೆ ನೆನೆಸ್ಕೊಂಡು ಮನಸ್ಸಿಗೆ ನೋವಾಗ್ತಾಯಿದೆ. ಸರ್, ಅವತ್ತು ಅಮ್ಮ ಏನಾದರೂ ಪೂಜೆ ಮಾಡಿದ್ರಾ? ಭೀಮ್ ಅಮಾವಾಸ್ಯೆ ಪೂಜೆ? ಖಂಡಿತ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅವತ್ತು ನಾವು ಕಿಡ್ನಾಪ್ ಆಯಿತು. ನಾವು ರಾತ್ರಿ ನಡ್ಕೊಂಡು ನಾವು ಸುಮಾರು 9:30 ಸ್ಟಾರ್ಟ್ ಮಾಡಿದ್ದು ನಡಿಲಿಕ್ಕೆ. ಬೆಳಿಗ್ಗೆ ಒಂದು 7:30 8 ಗಂಟೆ ಇರ್ಬೋದು, 7:15 ಗಂಟೆ ಒಂದು ಕಡೆ ಎಲ್ಲ ಒಂದು ಕಡೆ ಸ್ಟಾಪ್ ಮಾಡಿದ್ರು. ಸ್ಟಾಪ್ ಮಾಡಿದಾಗ ಒಂದು ಕಡೆ ಎಲ್ಲ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಅವರು ಕಾಲಿಗೆ ಬಗ್ಗಿ ಕಾಲು ನೋಡಿಕೊಂಡ್ರು. ಅಮ್ಮ ಕುಂಕುಮ ಅರಿಶಿನ ಎಲ್ಲ ಹಚ್ಚಿದ್ರಲ್ಲ, ಅದನ್ನು ಹಾಗೇ ಇದೆ ಅದು. ನನ್ನ ಕರೆದ್ರು, ಅಯ್ಯೋ ಭಯ ಇಲ್ಲಿ ಅಂದರು. ಏನು ಅಂತಂದೆ. ನೋಡ್ಯಾ ನಿಮ್ಮ ಅಕ್ಕ ಹಚ್ಚಿರೋದು ಕಾಲಿಗೆ ಅರಿಶಿನ ಮತ್ತು ಕುಂಕುಮ ಹಾಗೇ ಇದೆ ನೋಡಪ್ಪ ಅಂತ ತೋರಿಸಿದ್ರು ನನಗೆ. ಇನ್ನೂ ಅದನ್ನೆಲ್ಲ ಮರೆಯೋಕ್ಕಾಗ್ತಾಯಿಲ್ಲ ನನ್ನ ಕೈನಲ್ಲಿ. ಸರ್, ಹೇಗಿತ್ತು ಅವರು ಕಿಡ್ನಾಪ್ ಮಾಡಿದಾಗ ಸಿಚುವೇಶನ್ನು? ಅಂದರೆ ಒಂಥರ ನಾವು ಆ ಸಮಯದಲ್ಲಿ ನಮಗೆ ದಿಕ್ಕೇ ತೋಚಲಿಲ್ಲ, ಏನು ಅಂತಲೂ ಗೊತ್ತಾಗಲಿಲ್ಲ. ಬಂದ ನಮಗೆ ವೀರಪ್ಪ ಅಂದ ತಕ್ಷಣ ಆಲ್ರೆಡಿ ನಮಗೆಲ್ಲ ಅಂದರೆ ಇದ್ದ ಶಕ್ತಿ ಎಲ್ಲ ಹೊರಟೋಗಿತ್ತು. ಅಂದರೆ ಅವನ ಬಗ್ಗೆ ನಮಗೆ ಗೊತ್ತಿತ್ತಲ್ಲ, ವೀರಪ್ಪ ಏನೇನು ಮಾಡ್ತಾ ಇದ್ದಾನೆ ವಿಷಯಗಳೆಲ್ಲ ಮೊದಲು ಗೊತ್ತಿತ್ತಲ್ಲ ನಮಗೆ. ಅದು ಅವನ ಹೆಸ್ರು ಕೇಳಿದ ತಕ್ಷಣ ನಾವು ಅಂದರೆ ಎಲ್ಲರೂ ಗನ್ ಪಾಯಿಂಟಲ್ಲಿದ್ದರು. ಸುಮಾರು 12 ಜನ ಇದ್ದರು. ಅಷ್ಟು ಜನನೂ ಗನ್ ಪಾಯಿಂಟಲ್ಲಿದ್ದಾರೆ. ಏನು ಮಾಡ್ತೀರಿ ನೀವು ಅಲ್ಲಿ ಗನ್ ಪಾಯಿಂಟಲ್ಲಿರೋರನ್ನ? ನಮ್ಮ ಕೈಯಲ್ಲಿ ಏನಿದೆ ವೆಪನ್ಸು, ನಾವು ಏನು ಮಾಡೋಕ್ಕೆ ಸಾಧ್ಯ? ಆಯಿತು, ಏನೋ ಬಂದಿದ್ದಾನೆ, ಅವನ ಜೊತೆಯಲ್ಲಿ ಹೋಗ್ತಾಯಿದ್ದೀವಿ, ಹೋಗೋಣ ಅಂತೇಳಿ. ಅಪ್ಪಾಜಿ ನಡೀರಪ್ಪ ಹೋಗೋಣ ಅಂತೇಳಿ ಕರ್ಕೊಂಡು ಹೋದರು. ಅವ್ರನ್ನೇನು ಕೇಳಲೇ ಇಲ್ವಾ ಸರ್ ಅಣ್ಣವರು? ಏನೂ ಕೇಳಲಿಲ್ಲ. ನಾನು ಅವ್ನಿಗೆ ಹೇಳ್ದೆ, ನಾನು ವೀರಪ್ಪ ಒಂದಿರಿಕೆ ನಾನು ಕಡತ್ರೆ ಅಂದರೆ ಕಿಡ್ನಾಪ್ ಮಾಡ್ತಾಯಿದ್ದೀನಿ, ಹೋಗೋಣ ಬನ್ನಿ ಅಷ್ಟೇ ಮಾತಾಡಿದ್ದು. ಏನು ನಾವು ಫಸ್ಟ್ ನನ್ನ ಕಿಡ್ನಾಪ್ ಮಾಡಿದ ಅಪ್ಪಾಜಿನ ಅಲ್ಲೇ ಮನೆ ಹತ್ರ ಇದ್ದರು. ಅಲ್ಲಿ ಹೋಗಿ ಅಪ್ಪಾಜಿನ ಕರ್ಕೊಂಬರುವಾಗ ಅಮ್ಮನ ಹತ್ರ ಅಪ್ಪಾಜಿನೇ ಹೇಳಿದ್ರಂತೆ, ನೀವು ಯಾರು ಏನೂ ಅದನ್ನು ಅಪೋಸ್ ಮಾಡಬೇಡಿ, ಏನೂ ಮಾಡೋಕ್ಕಾಗಲ್ಲ, ನಾನು ಹೋಗ್ತೀನಿ, ನಾನು ಬರ್ತೀನಿ, ನೀವೆಲ್ಲ ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನ ಜೊತೆಲೇ ಬಂದು ನಮ್ಮನ್ನು ಕರ್ಕೊಂಡು ಅಲ್ಲಿಂದ ಹೊರಟರು. ಅಮ್ಮ ಏನೂ ಹೇಳಿಲ್ಲ? ಅಮ್ಮನೇನು ಅವರು? ಇಲ್ಲ ಅಮ್ಮನಿಗಂದರೆ ನಾವಿರಲಿಲ್ಲ ಆ ಜಾಗದಲ್ಲಿ. ಬಟ್ ಅಮ್ಮನಿಗೇನು ಅವರು ಅಬ್ಜೆಕ್ಷನ್ ಮಾಡಿಲ್ಲ. ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ, ಕರ್ಕೊಂಬರ್ತೀನಿ ಅಷ್ಟೇ, ನಾನು ಕಳಿಸ್ಕೊಡ್ತೀನಿ, ಏನು ತೊಂದರೆ ಮಾಡಲ್ಲ ಅಂತ ಹೇಳಿದ್ದಂತೂ ನಿಜ ಅಮ್ಮನಿಗೆ ಅಂತ. ಅಮ್ಮ ಬಂದಮೇಲೆ ನಾನು ಹೇಳಿದ್ದೆ ಮಾತು. ಅಂದರೆ ಅಪ್ಪಾಜಿ ಒಳಗಡೆ ಇದ್ರಾ ಸರ್? ಮನೆ ಒಳಗಡೆ? ಹೊರಗಡೆ ಇದ್ದರು. ಸರ್, 108 ದಿನಗಳು ಭಾರತೀಯ ಸಂಪ್ರದಾಯದಲ್ಲಿ 108 ದಿನಗಳಿಗೆ ತುಂಬಾ ಒಂದು ಮಹತ್ವ ಇದೆ. 108 ದಿನಗಳು ಇದ್ದರು ಅಣ್ಣವರು ಕಾಡಿನಲ್ಲಿ. 108ನೇ ದಿನ ಏನೋ ರಿಲೀಸ್ ಆಗಿದ್ರು ಅಂತ ಕೇಳ್ಪಟ್ಟಿದ್ದೀವಿ ಸರ್. ಸೊ ಆ ಅಜ್ಞಾತವಾಸದ ಬಗ್ಗೆ ನೀವು ಕೂಡ ಒಂದು ಎಷ್ಟು ದಿನ ಇದ್ರಿ ಸರ್? 98 ದಿವಸ ಇದ್ರಿ. ಸೊ ಆ ಅಜ್ಞಾತವಾಸದ ಬಗ್ಗೆ ಹೇಳೋದಾದರೆ ಈ ಒಂಥರ ವಿಚಿತ್ರವಾದ ಸಮಯಗಳು, ದಿನಗಳು, ಅದನ್ನು ನೆನೆಸ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಗ್ತಾಯಿದೆ ಇವತ್ತು. ಹೇಗಿದ್ವೋ ನನಗೆ ಗೊತ್ತಿಲ್ಲ. ಈಗ ಮಳೆನೂ ಬರ್ತಾಯಿದೆ, ನೀವು ಇಂಟ್ರ್ಯೂ ಮಾಡ್ತಾಯಿದ್ದೀರಾ, ಅಲ್ಲೂ ಮಳೆ. ನಾವು ಹೋದಾಗ್ಲಿಂದ ಬರೀ ಮಳೆ. ಆ ಮಳೆಲೇ ನಾವು ಓಡಾಡ್ಕೊಂಡಿದ್ವಿ, ಮಳೆಲೇ ನೆನೀತಾ ಇದ್ವಿ, ಇಲ್ಲ ಮರದ ಕೆಳಗಡೆ ಕೂತ್ಕೊಳ್ತಾ ಇದ್ವಿ. ಅದೆಲ್ಲ ಒಂದೊಂದು ನಾವು ಅದನ್ನು ನೆನೆಸ್ಕೊಳ್ತಾ ಇದ್ರೆ ನನಗೆ ಅಂದರೆ ಒಂದು ಘಟನೆಯೂ ಕೂಡ ನನಗೆ ಮರ್ತಿಲ್ಲ. ಪ್ರತಿಯೊಂದು ಘಟನೆ ಇವತ್ತು ನೋಡಿದಷ್ಟು ನನಗೆ ಪರಿಚಯ ಇದೆ ಇವತ್ತು. ಸರಿ, ಸೀದಾ ಅವ್ರು ಕಿಡ್ನಾಪ್ ಮಾಡಿಕೊಂಡು ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋದ್ರು? ಸೀದಾ ಅಲ್ಲಿಂದ ನಾವು ಹೊರಟು ಅಲ್ಲಿಂದ ಒಂದು ನೈಟ್ ನಾವು 9:30 9:45 ಸ್ಟಾರ್ಟ್ ಮಾಡಿದ್ವಿ ನಡಿಲಿಕ್ಕೆ. ಅದು ಎಲ್ಲಿ ನಂಗೆ ಆ ಜಾಗಗಳ ಹೆಸರುಗಳೆಲ್ಲ ನನಗೆ ಗೊತ್ತಿಲ್ಲ. ಅವನ ಜೊತೆಲಿ ಅವ್ನು ಹೋಗ್ತಿದ್ದ, ಅವನಿಂದ ನಾವು ಹೋಗ್ತಾಯಿದ್ವಿ ಅಷ್ಟೇ. ನಡ್ಕೊಂಡೆ ಗಾಜನೂರಿಂದನೂ ನಡ್ಕೊಂಡೆ. ಎಷ್ಟೋ ಜನ ಹೇಳ್ತಾರೆ, ಇಲ್ಲ ನೀವು ಕಾರಲ್ಲಿ ಹೋದ್ರಿ, ನೀವು ಬಸ್ಸಲ್ಲಿ ಹೋದ್ರಿ, ನೀವು ಅದರಲ್ಲಿ ಹೋದ್ರಿ ಅಂತ. ಅದೆಲ್ಲ ಸುಳ್ಳು. ನಾವು ಹೋಗಿದ್ದು ನಮ್ಮ ಮನೆ ಬಿಟ್ಟಾಗ ನಾವು ಏನು ನಡಗಿರಿ ಸ್ಟಾರ್ಟ್ ಮಾಡಿದ್ವೋ, ವಾಪಸ್ಸು ಬಂದ ಮೇಲೆ ನಾವು ಬೆಳಕು ಅಂದರೆ ಬೆಳಕದ ಲೈಟು ಮತ್ತು ಮನೆ, ಕಾರು, ಬಸ್ಸು ನೋಡಿದ್ದು. ಅಲ್ಲಿವರೆಗೂ ನಮಗೆಲ್ಲ ಕಂಪ್ಲೀಟು. ಅಪ್ಪಾಜಿ ಬರೋವರೆಗೂ ಅಷ್ಟೇ, ನಾನು ಬಂದಮೇಲೆ ಅಷ್ಟೇ, ಬರೀ ನಮ್ಮ ಕಾಲೇ ಪ್ರತಿಯೊಂದು ನಾವು ಟ್ರಾವೆಲಿಂಗ್. ಸತ್ಯಮಂಗಲ ಅದು ಏನು ಕಾಡೋ ನಮ್ಗೆ ಅದೆಲ್ಲ ಅಷ್ಟೊಂದು ಆ ಕಡೆ ಅಷ್ಟೊಂದು ಪರಿಚಯ ನಮಗಿಲ್ಲ.
ಅಂದರೆ ಜಾಸ್ತಿ ಆ ಕಡೆನೇ ಸತ್ಯಮಂಗಲ ಈ ರೋಡು ಮತ್ತು ಬನ್ನಾರಿ ಅಮ್ಮ ಟೆಂಪಲ್ ಇದೆಯಲ್ಲ ಆ ಸರೌಂಡಿಂಗ್ಸು ಅಲ್ಲೇ ತುಂಬ ನಾವು ಓಡಾಡ್ತಿದ್ದು. ಅದು ಭವಾನಿ ಮೇಟುಪಾಳ್ಯಂ ಈ ಕಡೆನೇ ಜಾಸ್ತಿ ನಾವು ಓಡಾಡ್ತಾಯಿದ್ವಿ.